ನಮಸ್ಕಾರ. ನನ್ನ ಹೆಸರು JP ಪ್ರಕಾಶ್ ಅಂತ, ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಪ್ರಾದೇಶಿಕ ಸಾರಿಗೆ ಕಚೇರಿ, ಹಾಸನ. ನಾವು ಜನವರಿ ತಿಂಗಳು 1ನೇ ತಾರೀಕಿಂದ 31ನೇ ತಾರೀಕಿನವರೆಗೆ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಅದನ್ನು ಯಶಸ್ವಿಯಾಗಿ ಮುಗಿಸಿದ್ವಿ. ಆ ಒಂದು ಅವಧಿನಲ್ಲಿ 1ನೇ ತಾರೀಕಿಂದ 31ನೇ ತಾರೀಕಿನ ಒಳಗಡೆ ನಮ್ಮ ಹಾಸನ ಕಚೇರಿ ವ್ಯಾಪ್ತಿಯ ಎಲ್ಲ ತಾಲೂಕುಗಳಲ್ಲಿ ವೃತ್ತಿಪರ ಚಾಲಕರಲ್ಲಿ, ಶಾಲಾ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಮತ್ತು ಸಾರ್ವಜನಿಕ ವಾಹನ ಚಾಲಕರಲ್ಲಿ ರಸ್ತೆ ಸುರಕ್ಷತೆಯ ಬಗ್ಗೆ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಆ ಒಂದು ಅವಧಿನಲ್ಲಿ ನಾವು ಒಟ್ಟು 35 ವಿವಿಧ ಕಾರ್ಯಕ್ರಮಗಳನ್ನು ನಮ್ಮ ಕಚೇರಿ ವ್ಯಾಪ್ತಿಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಯಶಸ್ವಿಯಾಗಿ ಮಾಡಿದ್ವಿ. ಆ ಒಂದು ಕಾರ್ಯಕ್ರಮ ನಿರ್ವಹಣೆಗೆ ನಮ್ಮ ಜಿಲ್ಲಾಡಳಿತದ ಸಾಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಬೆಂಬಲ ತುಂಬ ಚೆನ್ನಾಗಿ ದೊರಕಿತ್ತು. ಅವರ ಒಂದು ಒತ್ತಾಸೆಯ ಮೇರೆಗೆ, ಅವರ ಪ್ರೋತ್ಸಾಹದ ಮೇರೆಗೆ ಒಳ್ಳೊಳ್ಳೆಯ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಒಟ್ಟು 35 ಕಾರ್ಯಕ್ರಮಗಳನ್ನು ನಾವು ಮಾಡಿರೋದು ಇಡೀ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ರು ಎಂಬ ಕೀರ್ತಿಗೆ ನಮ್ಮ ಪ್ರಾದೇಶಿಕ ಸಾರಿಗೆ ಕಚೇರಿ ಹಾಸನ ಒಳಗಾಗಿದೆ. ಅದರ ಒಂದು ಪ್ರಯುಕ್ತವಾಗಿ ನಮಗೆ ಒಂದು ಉತ್ತಮ ಕಾರ್ಯಕ್ರಮಗಳ ಆಯೋಜಕರು ಅಂತೇಳಿ ಒಂದು ನೆನಪಿನ ಕಾಣಿಕೆಯನ್ನು ಕೂಡ ನಮ್ಮ ಸಾರಿಗೆ ಆಯುಕ್ತರು ಬೆಂಗಳೂರವರು ನಮಗೆ ನೀಡಿದ್ದಾರೆ. ಈ ಒಂದು ಸಾಧನೆಗೆ ಸಹಕಾರ ನೀಡಿದಂಥ ನಮ್ಮ ಎಲ್ಲ ಜಿಲ್ಲಾಡಳಿತ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನಾದರೂ ಇಷ್ಟೇ, ಸಾರ್ವಜನಿಕರಲ್ಲಿ ರಸ್ತೆ ಅಪಘಾತಗಳನ್ನು ತಪ್ಪಿಸಿ ಸಾರ್ವಜನಿಕರ ಒಂದು ಜೀವವನ್ನು ಕಾಪಾಡೋದು ನಮ್ಮ ಉದ್ದೇಶ. ಈ ನಿಟ್ಟಿನಲ್ಲಿ ಕಾರ್ಯಕ್ರಮನ ಮಾಡ್ತಾನೇ ಬಂದಿದ್ದೀವಿ. ಅದರ ಜೊತೆಗೆ ನಮ್ಮ ಇಲಾಖೆಯ ಜೊತೆಗೆ ಸಾರ್ವಜನಿಕರ ಒಂದು ಸಹಕಾರದೊಂದಿಗೆ ಕೆಲವೊಂದು ಪ್ರೋಗ್ರಾಮ್ ಮಾಡ್ತೀವಿ. ಅದರ ಪ್ರಯುಕ್ತ ದೇವಿಹಳ್ಳಿ ಹಾಸನ ಟೋಲ್ ಪ್ಲಾಜಾದ ವತಿಯಿಂದ ನಾವು ಅವರಿಗೆ ಒಂದು ಮನವಿ ಮಾಡಿದ್ವಿ. ಸಾರ್ವಜನಿಕರಿಗೆ ನಿಮ್ಮ ಟೋಲ್ ಪ್ಲಾಜಾದ ವತಿಯಿಂದ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ನನ್ನು ಕೊಡಿ ಅಂತೇಳಿ ಮನವಿ ಮಾಡಿದ ಮೇರೆಗೆ ಅವರು ನಮ್ಮ ಮನವಿಗೆ ಸ್ಪಂದಿಸಿ ದೇವಿಗೆರೆ ಹಾಸನ ಟೋಲ್ ಪ್ಲಾಜಾದವರು ಹಿರಿಸಾವೆನಲ್ಲಿ ದಿನಾಂಕ 7ನೇ ತಾರೀಕು ಸಾರ್ವಜನಿಕರಿಗೆ ಉಚಿತವಾಗಿ ಹೆಲ್ಮೆಟ್ ವಿತರಣೆ ಮಾಡುವಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಯಾರು ಇಚ್ಛೆ ಪಟ್ಟಿದ್ದೀರೋ ಅಂಥ ಅರ್ಹ, ಅಂದರೆ ಯಾರ ಹೆಸರಿಗೆ ವಾಹನ ಇರುತ್ತೆ, ಯಾರು ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿರ್ತಾರೆ ಅಂಥವರು ತಮ್ಮ ಹೆಸರನ್ನು ನೋಂದಾಯಿಸ್ಕೋಬೇಕು. ಆ ಹೆಸರನ್ನು ನೋಂದಾಯಿಸ್ಕೋಬೇಕಾದ್ರೆ ಒಂದು ಲಿಂಕನ್ನು ಬಿಟ್ಟಿದ್ದಾರೆ. ಆ ಲಿಂಕ್ ಮುಖಾಂತರವಾಗಿ ತಮ್ಮ ಹೆಸರನ್ನು ನೋಂದಾಯಿಸ್ಕೊಂಡು 7ನೇ ತಾರೀಕು ಬೆಳಿಗ್ಗೆ 6 ಗಂಟೆಗೆ ಹಿರಿಸಾವೆ ಇದು ಮೇಟಿಕೆರೆ ಗೇಟ್ ಅಂತ ಇದೆ, ಅಲ್ಲಿಗೆ ಬಂದರೆ ಒಂದು ವಾಕಥಾನ್ ಅಂತೇಳಿ 3 ರಿಂದ 4 ಕಿಲೋಮೀಟ್ರ್ ವಾಕಥಾನ್ ಮಾಡಿ, ಆ ನಂತರ ಒಂದು ಕಾಲೇಜು ಫೀಲ್ಡಲ್ಲಿ ಒಂದು ಪ್ರೋಗ್ರಾಮ್ ಮಾಡಿ, ಸ್ಟೇಜ್ ಪ್ರೋಗ್ರಾಮ್ ಮಾಡಿ ತಮ್ಮೆಲ್ಲರಿಗೂ ಒಂದು ಹೆಲ್ಮೆಟ್ ಉಚಿತವಾಗಿ ವಿತರಣೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಪ್ರಯೋಜನವನ್ನು ನಮ್ಮ ಸಾರ್ವಜನಿಕರು, ಅದರಲ್ಲೂ ಗ್ರಾಮೀಣ ಪ್ರದೇಶದ ಹಿರಿಸಾವೆ, ಶ್ರವಣಬೆಳಗೊಳ ಮತ್ತು ಚನ್ನರಾಯಪಟ್ಟಣ ವ್ಯಾಪ್ತಿಯ ಸಾರ್ವಜನಿಕ ಗ್ರಾಮೀಣ ದ್ವಿಚಕ್ರ ವಾಹನ ಸವಾರರು ಉಪಯೋಗಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತಾಯಿದ್ದೀನಿ.